ಹಾಯ್ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಟೈಮ್ 4:15. ನಾನು ನನ್ನ ಮಕ್ಕಳು ಕರ್ಕೊಂಡು ವಾಕ್ಗೆ ಬಂದಿದ್ದೀನಿ. ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು. ಮಾರ್ನಿಂಗ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲ ಆರಾಮಾಗಿದ್ದೀರಾ ಅನ್ಕೋತೀನಿ. ಟೈಮ್ ಇವಾಗ ಕರೆಕ್ಟಾಗಿ 4:30. ವಾಕ್ ಹೋಗ್ತಾಯಿದ್ದೀನಿ. ಅರ್ಲಿ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಏನು ತೋರಿಸ್ತಾ ಇದ್ದೀನಿ ಅಂತನಾ? ಮೂನ್ ನೋಡಿ ಗಾಯ್ಸ್, ಮೂನ್ ನೋಡಿ ಎಷ್ಟು ಬ್ರೈಟಾಗಿ, ಫುಲ್ ಮೂನ್. ಬಿಕಾಸ್ ಆಫ್ ನಾಳೆ ಹುಣ್ಣಿಮೆ, ಇದು ಸಂಡೇ ಮಾರ್ನಿಂಗ್. ಫುಲ್ ಮೂನ್ ಆಗಿದೆ ಗೈಸ್ ಇವತ್ತು. ಸೊ ವಾಕ್ ಹೋಗ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೊಸ ನೀವು ವಿಡಿಯೋ ನೋಟಿಫಿಕೇಷನ್ಗೆ. ವಾಕ್ ಮುಗಿಸಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ವೆರಿ ಗುಡ್ ಮಾರ್ನಿಂಗ್ ಗೈಸ್. ಆಯಿತು, ಕೊಡಬೇಡ ಬಿಡು. ಆಯಿತು. ನನ್ನ ಮಕ್ಳಿಗೆ ರೇಗಿಸ್ತಾ ಇದ್ದೆ, ಇವತ್ತು ಮದರ್ಸ್ ಡೇ, ನನಗೆ ವಿಶ್ಶು ಕೂಡ ಮಾಡಿಲ್ಲ ನೀವು ಅಂತ. ಸೊ ಅವರು, ನಾನೇನು ನಿಮಗೆ ಗಿಫ್ಟ್ ಕೊಡಲ್ಲ ಇವತ್ತು, ನಾವು ತಾತ ಅಜ್ಜಿಗೆ ವಿಶ್ ಮಾಡ್ತೀವಿ, ಅಜ್ಜಿಗೆ ವಿಶ್ ಮಾಡ್ತೀನಿ, ನಿಂಗೆ ವಿಶ್ ಮಾಡಲ್ಲ ಅಂತ ನನ್ನೇ ರೇಗಿಸ್ತಾಯಿದ್ರು. ಇಟ್ಸ್ ಓಕೆ, ನನಗೇನು ಕೊಡಬೇಡ ಅಂತ ರೇಗಿಸ್ಕೊಂಡು ಮುನಿಸ್ಕೊಂಡು ಮುಂದೆ ಹೋಗ್ತಾಯಿದ್ದೀನಿ. ಯಾಕಂದರೆ ಅವರು ಸೈಕಲಲ್ಲಿ ಹಿಂದೆ ಬರ್ತಾರೆ. ಅವ್ರ ಜೊತೆ ನನ್ನ ಮಗ ಸನ್ನಿ, ದೊಡ್ಡ ಮಗ ಅಂತಲೇ ಹೇಳ್ಬೋದು ನೋಡಿ. ಸೊ ನಾಯಿಗಿರೋ ನೀಯತ್ತು ನರ್ಮನುಷ್ಯರಿಗೆ ಎಲ್ಲಿ ಬರಬೇಕಲ್ವ, ಅದು 4:15 5:15 ತನಕ ನಮ್ಮನ್ನು ಕಾಯ್ಕೊಂಡು ನಿಂತಿರುತ್ತೆ. ಅದಕ್ಕೆ ನಾವು ಕೊಡೋದು ನೋಡಿ, ನನ್ನ ಮಗ ಹೋಗಿದ್ದ ಕಡೆನೇ ಹೋಗುತ್ತೆ. ಅದು ತುಂಬ ಲವ್ ಅದಕ್ಕೆ ನಮ್ಮ ಮೇಲೆ. ಮನೆಗೆ ಬಂದು ಗಂಜಿ ಮಾಡಿ ಇಟ್ಟೋಗಿದ್ದೆ, ವಾಕ್ ಹೋಗುವಾಗ ಮೊಸರೆಲ್ಲ ಹಾಕಿ ಅಂಬ್ಲಿ ಮಿಕ್ಸ್ ಮಾಡಿ ಕುಡಿಯೋಣ ಅಂತ. ನನ್ನ ಮಗ, ಮಮ್ಮಿ ಇವತ್ತು ಲಾಸ್ಟ್ ಡೇ, ನಾನು ನಾಳೆಯಿಂದ ಸ್ಕೂಲಿಗೆ ಹೋಗಬೇಕು, ಜೈಲ್ ಖಾನೆ, ನನಗೆ 15 ಡೇಸ್ ಮುಂಚೆನೇ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ, ಸ್ವಿಮ್ಗೆ ಹೋಗ್ತೀನಿ ಮಮ್ಮಿ ಅಂತ ತುಂಬ ಹಠ ಮಾಡ್ತಾಯಿದ್ದ. ಸರಿ, ಅವ್ರ ಫ್ರೆಂಡ್ಸ್ ಎಲ್ಲ ಹೋಗ್ತಾಯಿದ್ರು, ಮಮ್ಮಿ ಹೋಗ್ತೀನಿ ಅಂತ. ಸರಿ ಆಯ್ತಪ್ಪ ಹೋಗಪ್ಪ ಅಂತ ಹೇಳಿ ಎಲ್ರಿಗೂ ಗಂಜಿ ಕೊಟ್ಟು ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಸಣ್ಣ ಈರುಳ್ಳಿ ಮತ್ತು ಮೊಸರು ಹಾಕಿ ನೈಸಾಗಿ ರುಬ್ಕೊಂಡಿದ್ದೀನಿ. ಡ್ಯಾಂಡ್ರಫ್ ಇದ್ದರೆ ತುಂಬ ಒಳ್ಳೆಯದು ಗೈಸ್. ಆಮೇಲೆ ಸಣ್ಣ ಈರುಳ್ಳಿ ತುಂಬಾ ಖಾರ, ಕಣ್ಣುರಿ ಬರುತ್ತೆ, ನೋಡ್ಕೊಂಡು ಅಪ್ಲೈ ಮಾಡಿ. ನಿಮ್ಗೇನಾದರೂ ಮೈಗ್ರೇನ್, ತಲೆನೋವಿದ್ದರೆ ಆ ಥರ ಅವಾಯ್ಡ್ ಮಾಡಿ. ಯಾಕಂದರೆ ಕೋಲ್ಡು, ಮೊಸರು ಕೂಡ ಕೋಲ್ಡ್ ಇರುತ್ತೆ. ಆ ಥರದ್ದೇನಾದರೂ ಇದ್ದರೆ ಅವಾಯ್ಡ್ ಮಾಡಿ. ಇಲ್ಲಾಂದರೆ ಸ್ಕ್ಯಾಲ್ಫ್ಗೆ ನೀಟಾಗಿ ಅಪ್ಲೈ ಮಾಡಿ. ಡ್ಯಾಂಡ್ರಫ್ ಏನಾದರೂ ಇದ್ದರೆ ಒಂದ್ಸಲಿಗೆ ಸಿಕ್ಕಲ್ಲ ರಿಸಲ್ಟು. 15 ದಿನಕ್ಕೆ ಒಂದ್ಸಲಿ, ಇಲ್ಲ ವಾರಕ್ಕೆ ಒಂದ್ಸಲಿ, 15 ದಿನಕ್ಕೆ 2 ಸಲ ಹಿಂಗೆ ಅಪ್ಲೈ ಮಾಡ್ತಾ ಬಂದರೆ ಆದಷ್ಟು ಬೇಗ ಹೇರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ. ನನಗೂ ಸ್ವಲ್ಪ ಯಾಕೋ ಈಗ ಸೆಕೆ ಅಲ್ವಾ, ಸಖತ್ ಹೇರ್ ಫಾಲ್ ಆಗ್ತಾಯಿತ್ತು ಬೇಸಿಗೆಗೂ, ಅದಕ್ಕೂ ಚೂರು ಅಪ್ಲೈ ಮಾಡೋಣ ಅಂತ. ನನಗೆ ಟೈಮೇ ಸಿಗಲ್ಲ ಗೈಸ್ ಹೇರ್ ಕೇರ್ಗೆ, ಸ್ಕಿನ್ ಕೇರ್ಗೆ. ಸ್ವಲ್ಪ ಸಿಕ್ಕಿರೋ ಟೈಮಲ್ಲಿ ಬೇಗ ಹೀಗೆ ಮಾಡ್ಕೋತಾ ಇರ್ತೀನಿ. ಸೊ ನಾನು ಮುಂಚೆ ಎಲ್ಲ ಹಳೆ ಮನೇಲಿ ಇದ್ದಾಗಲೇ ಎಷ್ಟೋ ಫ್ರೀಯಾಗಿದ್ದೆ ಅಂತ ಅನ್ನಿಸ್ತಾ ಇದೆ. ಆ ಟೈಮಲ್ಲೆಲ್ಲ ತುಂಬ ಹೇರ್ ತುಂಬ ಚೆನ್ನಾಗಿತ್ತು ನಂದು. ಈ ಹೊಸ ಮನೆಗೆ ಬಂದಮೇಲೆ ಏನು ಅದಕ್ಕೆ ಆರೈಕೆ ಮಾಡ್ದೇ ಎಲ್ಲ ಹೇರ್ ಫಾಲ್ ಆಗ್ತಾಯಿದೆ. ಸೊ ಫೈನಲಿ ಮುಖಕ್ಕೆಲ್ಲ ತೊಟಕ್ತಾ ಇತ್ತು, ಮುಖ ತೊಳ್ಕೊತಾ ಇದ್ದೀನಿ. ಯಾಕಂದರೆ ಸಣ್ಣ ಈರುಳ್ಳಿ ತುಂಬ ಸ್ಟ್ರಾಂಗ್ ಇದೆ. ಸೊ ನೋಡಿ, ಕತ್ತತ್ರ ಎಲ್ಲ ಹರ್ಕೊಂಡು ಬರ್ತಾಯಿತ್ತು. ಆಮೇಲೆ ಸರ ಎಲ್ಲಿ ಅಂತ ಕೇಳಬೇಡಿ, ಸರ ಬಿಚ್ಚಿಟ್ಟಿದ್ದೀನಿ. ಈಗ ವಾಕ್ ಹೋಗುವಾಗ ಸರ ಹಾಕ್ಕೊಂಡು ಹೋಗ್ತಾ ಇಲ್ಲ, ನನ್ನ ಸೇಫ್ಟಿಗೋಸ್ಕರ. ಆಮೇಲೆ ಅದಕ್ಕೂ ಕಮೆಂಟ್ ಮಾಡಬೇಡಿ, ನಿಮ್ಗೆ ಅರ್ಥ ಆಗುತ್ತೆ ಓಪ್ಸೋ ನಾನು ಅನ್ಕೋತೀನಿ. ಇವಾಗೆಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ, ಮಾಂಗಲ್ಯ ಸರ ಎಲ್ಲ ಹಾಕ್ಕೊಂಡು ವಾಕಿಗೆಲ್ಲ ಬರಬೇಡಿ ಅಂತ. ನಂದು 2 ಎಳೆ, ಅದ್ರ ಜೊತೆ ಇನ್ನೂ ಒಂದು ಸಣ್ಣ ಪುಟ್ಟದು 2 ಹಾಕೋತೀನಲ್ವ, ಯಾಕೆ ಬೇಕು ಸುಮ್ಮನೆ ಅಂತ ಹೇಳಿ ಮಾಂಗಲ್ಯ ಸರನ ಮುಂಚೆ ಎಲ್ಲ ಬಿಚ್ಚಿಡ್ತಿರ್ಲಿಲ್ಲ ಗೈಸ್, ಹಾಕ್ಕೊಂಡು ಹೋಗ್ತಾಯಿದ್ದೆ. ಈ ನಡುವೆ ಸೈಕಲೆಲ್ಲ ಕಳ್ತನ ಆಯಿತು. ನಮ್ಮ ಮುಂದೆ ಒಂದು ಹುಡುಗ ಫಾಲೋ ಮಾಡ್ಕೊಂಡು ಬಂದಿದ್ದ ಅಂತೆಲ್ಲ ನಾನು ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ. ಹಾಗಾಗಿ ಸೊ ಹಾಲೆಲ್ಲ ಮಾಡಿಟ್ಟಿದ್ದೆ ಅಲ್ವಾ, ಹಾಲೆಲ್ಲ ಆರಿತ್ತು. ಈಗ ಕಾಫಿ ಅಷ್ಟು ಅವಾಯ್ಡ್ ಮಾಡಿದ್ದೀನಿ ಬೇಸಿಗೆ ಮುಗಿಯೋ ತನಕ. ರಣಮಾರಿ ಬಿಸಿಲಿದೆ ಗೈಸ್. ಈ ನಡುವೆ ಅಂತೂ ಮಳೆನೇ ಆಗ್ತಾಯಿಲ್ಲ. ಹಾರ್ಲಿಕ್ಸ್ ಕುಡಿತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗ, ಅವ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಅವ್ರ ಪಪ್ಪನ ಜೊತೆ, ಅವ್ರ ಫ್ರೆಂಡ್ ಪಪ್ಪನ ಜೊತೆ ಸ್ವಿಮ್ಗೆ ಹೋಗ್ತಾ ಇದ್ದಾರೆ. ಅಷ್ಟರಲ್ಲಿ ನಮ್ಮ ಹುಡುಗರು ಅಕ್ಕ ಕಾಫಿ ಕೊಡಕ್ಕ ಅಂತ ಕೇಳ್ತಾಯಿದ್ರು. ಅವ್ರಿಗೂ ಕೂಡ ಕಾಫಿ ಮಾಡಿ ಕೊಟ್ಟೆ. ತಗೋ ಕಾಫಿ ಬಂದ. ನಾನು ಕೆಲಸ ಮಾಡ್ತಾ ಇದ್ದೆ ಕಣೋ. ಕೆಲಸ ಮೇಲೆ ಮಾಡೋದು. ತಗೊಳ್ಳಿ, ಲೋಟ ತಂದು ಕೊಡು, ಬಿಗಿಯಾಗಿ ಹಿಡ್ಕೊ. ಏನು ಇಷ್ಟು ನೀವು ಒಬ್ಬನೇ ಕೊಡ್ದಾನೆ? 4 ಜನನು ಶೇರ್ ಮಾಡ್ಕೊಳ್ಳಿ. ಒಬ್ಬಂಗೆ ಅಷ್ಟು ದೊಡ್ಡ ಲೋಟ ಕೊಡ್ತಾರೇನ ಕಪಿ? ಇದೊಂದು ಹಾಕ್ಬಿಡಿ. ಏನ ಹಾಕ್ತೀನಿ. ಹಾ
ಯಾರನ್ನ ಎಲ್ಲಿ ಕರಿಯವನ್ನ ನೀನು ಎಲ್ಲಿದೆಯೋ ಏನಾರು ಫಂಕ್ಷನ್ಗೆ ಹೋಗ್ತೀವಿ ಅಂದಾಗ ಈ ರೀತಿ ರೆಡಿ ಆಗಬೇಕು ಅಂದರೆ ತುಂಬ ಖುಷಿಯಾಗುತ್ತೆ. ಒಂದು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಬಿಸಿಲಿಗೆ ತುಂಬ ಮುಖ ಎಲ್ಲ ಕಪ್ಪಾಗೋಗಿದೆ ನಂದು. ಐಬ್ರೋ ಅಂತೂ ಮಾಡ್ತಾ ಇಲ್ಲ ಗೈಸ್. ಯಾವಾಗ ಗೊತ್ತಾ, ಯುಗಾದಿ ಹಬ್ಬದಲ್ಲಿ ನಾನು ಐಬ್ರೋ ಮಾಡಿಸಿರೋದು. ಸೊ ಕಡಲೆ ಹಿಟ್ಟು, ಕಾಫಿ ಪೌಡ್ರು, ನಿಂಬೆ ರಸ, ಸ್ವಲ್ಪ ಟೊಮೆಟೊ ಪ್ಯೂರಿ, ಆಮೇಲೆ ಅದಕ್ಕೊಂಚೂರು ಕೊಬ್ಬರಿ ಎಣ್ಣೆ ಶೈನಿಂಗೋಸ್ಕರ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಮಸಾಜ್ ಮಾಡಿದ್ರೆ ಮುಖ ನೈಸ್ ಆಗುತ್ತೆ. ಸೊ ಎಲ್ಲನೂ ನೀಟಾಗಿ ಕಲಸಿ ಇಟ್ಬಿಟ್ಟು ಒಂದು 5-10 ನಿಮಿಷ ಬಿಟ್ಬಿಟ್ಟು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಕಲಸಿ ಇಡ್ತಾಯಿದ್ದೀನಿ. ಮೈ ಅರಿಶಿನ ಹಾಕಿದ್ದೀನಿ. ಎಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ, ಬಿಕಾಸ್ ಕೆಳಗಡೆ ಕೆಲಸ ಇದೆ ಗೋಡೌನಲ್ಲಿ. ಏನಾದರೂ ತಿಂದ್ರಾಯಿತು ಅಂತ, ಯಾಕಂದರೆ ಊರಿಗೆ ಹೋಗ್ಬೇಕಲ್ವ. ಎಲ್ಲ ವಾಶ್ ಮಾಡಿದೆ ಗೈಸ್. ಬ್ಲ್ಯಾಂಕೆಟ್ಸ್ ಎಲ್ಲ ಎತ್ತಾಕಿದ್ದೀನಿ, ವಾಶ್ ಮಾಡಿದ್ದೀನಿ. ನಾಳೆ ಹುಣ್ಣಿಮೆ ಇದೆ, ನಾಳೆ ಫಸ್ಟ್ ಡೇ ನನ್ನ ಮಗನಿಗೆ ಸ್ಕೂಲ್ ಇದೆ. ಸೊ ಹಾಗಾಗಿ ಹೇರ್ ಕೇರ್ ನೋಡಿದ್ರಿ 1.5 ಅವರ್ ಆಯಿತು. ಇನ್ನೊಂದು ಅರ್ಧ ಗಂಟೆ ಕೆಲಸ ಇದೆ. ನೆಲ ಗುಡಿಸಿ ಒರೆಸ್ಬೇಕು. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಆಯಿತು. ಬಟ್ಟೆ ಒಣಗಾಕ್ತೆ, ಎಲ್ಲ ಕೆಲಸ, ಸಣ್ಣ ಪುಟ್ಟ ಕೆಲಸ. ಪಾತ್ರೆ ತೊಳೆದೆ, ಬಟ್ಟೆ ಹೋಗಿದೆ. ಈಗ ಒಂದು ಸಿಂಪಲ್ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಪ್ಯಾಕ್ ಕೂಡ ರೆಡಿ ಮಾಡಿದ್ದೀನಿ. ಇದು ಮುಖಕ್ಕೆ ಹಚ್ಕೊಂಡು ನೆಲ ಗುಡಿಸಿ ಒರೆಸೋ ಅಷ್ಟರಲ್ಲಿ ಸರಿ ಹೋಗುತ್ತೆ ಅಂತ. ಇನ್ನೊಂದು ಏನಂದರೆ, ಎಲ್ಲ ಅಮ್ಮಂದ್ರಿಗೂ, ನನ್ನ ವ್ಲಾಗ್ ನೋಡೋರಿಗೆ, ನನ್ನ ವಿಡಿಯೋ ನೋಡೋ ಅಮ್ಮಂದ್ರಿಗೆ, ತಾಯಂದ್ರಿಗೆ, ಎಲ್ರಿಗೂ ಇವತ್ತು ತಾಯಂದ್ರ ಹಬ್ಬದ, ತಾಯಂದ್ರ ದಿನದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹ್ಯಾಪಿ ಮದರ್ಸ್ ಡೇ ಎಲ್ಲ ತಾಯಂದ್ರಿಗೂ ನನ್ನ ಕಡೆಯಿಂದ. ಹ್ಯಾಪಿ ಮದರ್ಸ್ ಡೇ. ಸೊ ತಾಯಿ ಅನ್ನೋ ಪದ ಹೇಳೋಕ್ಕೆ ಕಣ್ಣಲ್ಲಿ ನೀರು ಬರುತ್ತೆ. ಸೊ ತಾಯಿ ಇಲ್ಲದೆ ನಾವೆಲ್ಲ, ಎಲ್ಲ ತಾಯಂದ್ರಿಗೂ, ನಿಮಗೂ ಕೂಡ, ನನ್ನ ವ್ಲಾಗ್ ನೋಡೋ ನನ್ನ ಲವ್ಲಿ ಅಕ್ಕ ತಂಗಿಯರಿಗೂ ಕೂಡ ತಾಯಂದ್ರ ಹಬ್ಬದ ಶುಭಾಶಯಗಳು, ತಾಯಂದ್ರ ದಿನದ ಶುಭಾಶಯಗಳು ಅಂತ ಹೇಳ್ತಾ ಬನ್ನಿ ಅಪ್ಲೈ ಮಾಡ್ಕೊಳ್ಳೋಣ. ತುಂಬ ಸೌಂಡು, ಕೆಳಗಡೆ ಪಾತ್ರೆ ತೊಳಿತಾ ಇದ್ದಾರೆ. ಸೊ ಅಪ್ಲೈ ಮಾಡಿಕೊಂಡು ನೆಲ ಗುಡಿಸಿ ಒರೆಸೋಷ್ಟರಲ್ಲಿ ಕರೆಕ್ಟ್ ಆಗುತ್ತೆ. ಸ್ವಲ್ಪ ಮೆಡಿಕಲ್ ಸ್ಟೋರ್ಗೆ ಹೋಗಬೇಕು. ಅಮ್ಮನಿಗೇನೋ ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿಯಾಗಿದೆಯಂತೆ. ಸೊ ನಾನು ನಮ್ಮಮ್ಮನಿಗೆ ಏನು ಗಿಫ್ಟ್ ಕೊಡ್ತೀನಿ ನೋಡೋಣ. ಅಂಥ ಕಾಸ್ಟ್ಲಿ ಗಿಫ್ಟ್ ಎಲ್ಲ ಏನಿಲ್ಲ. ಅಮ್ಮನಿಗೇನು ನೆಸೆಸರಿ ಇರುತ್ತೋ, ಟ್ಯಾಬ್ಲೆಟ್, ಟಾನಿಕ್, ಆ ಥರದ್ದು. ಯಾಕಂದರೆ ಅವ್ರು ನಮ್ಗಳ ಹತ್ರ ಯಾವ ಚಿನ್ನ ಒಡವೆ ಅದನ್ನೆಲ್ಲ ಕೇಳಲ್ಲ. ನಾವು ಚೆನ್ನಾಗಿದ್ರೆ, ನಾವು ಖುಷಿಯಾಗಿದ್ದರೆ, ನಾವು ಆರೋಗ್ಯವಾಗಿದ್ದರೆ ಅವ್ರಿಗೆ ಅದೇ ಒಂದು ದೊಡ್ಡ ಗಿಫ್ಟ್. ಏನಂತೀರ? ನಿಜ ಅಲ್ವಾ? ಸೊ ವಯಸ್ಸಾದ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರುಗಳಿಗೆ ನಮ್ಗಳನ್ನ ಬಿಟ್ಟರೆ ಬೇರೆ ಯಾರು ಇರೋದಿಲ್ಲ. ಅಮ್ಮ ಒಂಥರ ತ್ಯಾಗಿ, ಆದರೆ ಅಪ್ಪ ಇನ್ನೊಂಥರ ತ್ಯಾಗಿ. ಸೊ ಅಪ್ಪ ಅಮ್ಮ ಇಬ್ಬರು ನಮ್ಮ ದೇಹದ ಕಣ್ಣುಗಳಿದ್ದಂಗೆ. ನಾವು ಅವ್ರಿಗೆ ಏನು ಕೊಡ್ತೀವೋ ಬಿಡ್ತೀವೋ, ಖುಷಿ ಕೊಡಿ ಗೈಸ್, ನೆಮ್ಮದಿ ಕೊಡಿ, ಖುಷಿ ಕೊಡಿ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಮನಸ್ತಾಪಗಳನ್ನ ಬಿಟ್ಟು, ಫ್ಯಾಮಿಲಿ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಸಾಧಿಸ್ಕೊಂಡು ಅಪ್ಪ ಅಮ್ಮನ ದೂರ ಮಾಡಬೇಡಿ. ಏನು ಹೇಳಿ, ಮಾತಾಡಿ. ಏನೇ ಇದ್ರೂ ಕೂತು ಮಾತಾಡಿದ್ರೆ ಎಂಥದೇ ಬಗೆಹರಿದೇ ಇರೋವಂಥ ಇಶ್ಯೂ ಏನೂ ಇಲ್ಲ, ಎಲ್ಲ ಬಗೆಹರುತ್ತೆ. ಅದಕ್ಕೆ ಕಮ್ಯುನಿಕೇಷನ್ ಮಾಡಬೇಕು, ಮಾತಾಡಬೇಕು. ಮಾತೇ ಸರ್ವರೋಗಕ್ಕೂ ಮದ್ದು. ನಿನ್ನಿಂದ ಹಿಂಗಾಯಿತು ನೀವು ಹೇಳಿದರೆ ಅವರು ತಪ್ಪು ಮಾಡಲ್ಲ. ಅಕಸ್ಮಾತ್ ಏನಾದರೂ ತಪ್ಪಾಗಿದ್ರೆ ಅವ್ರ ಕಡೆಯಿಂದ ತಿದ್ಕೋತಾರೆ. ವಯಸ್ಸಾದ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅಷ್ಟೇ ನಾನು ಹೇಳೋದು. ನಾನು ನನ್ನ ಕೈಲಾದ ಮಟ್ಟಿಗೆ ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಬ್ಯಾಕ್ಗ್ರೌಂಡ್ ಸೌಂಡ್ ಇಗ್ನೋರ್ ಮಾಡಿ. ಏನು ಶ್ರದಕ ಭೂತ ಅಂದ್ಕೊಂಬೇಡಿ. ಕಾಫಿ ಪೌಡರ್ ಏನೇನು ಹಾಕಿದ್ದೀನಿ ಅಂತ ನೀವು ನೋಡಿದ್ದೀರಾ. ಸೊ ಒಂದು 10 ನಿಮಿಷ ಅದು ಡ್ರೈ ಆಗೋಷ್ಟರಲ್ಲಿ ನಾನು ಮನೆ ಕಸ ಗುಡಿಸಿ ಒರೆಸಿ ಬಟ್ಟೆ ಎಲ್ಲ ವಾಶ್ ಮಾಡಿ ಸಿಗ್ತೀನಿ. ಫ್ರೆಶ್ ಅಪ್ ಆಗಿಬಿಟ್ಟು. ಓಕೆ, ಸ್ಟೇ ಟ್ಯೂನ್, ಎಲ್ಲೂ ಹೋಗ್ಬಿಡಿ ಆಯಿತಾ. ಫೈನಲಿ ನೆಲ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಆಯಿತು. ದೇವ್ರ ಮನೆ ಒಂದು ಬ್ಯಾಲೆನ್ಸ್ ಇದೆ. ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ. ದೇವ್ರ ಮನೆ ಕ್ಲೀನ್ ಮಾಡುವಾಗ ಪ್ರತಿಯೊಂದು ಎಲ್ಲ ಕ್ಲೀನ್ ಮಾಡಿದ್ದೀನಿ ಗೈಸ್. ನಾನು ಮನೇಲಿ ಇದ್ರೂ ಕ್ಲೀನ್ ಮಾಡ್ತೀನಿ, ಎಲ್ಲರೂ ಹೊರಗಡೆ ಹೋಗಬೇಕು ಅಂದಾಗಲೂ ಕ್ಲೀನ್ ಮಾಡ್ತೀನಿ.
ಸೊ ನನಗೆ ಹಂಗೆ ಗಬ್ಬಾಗಿ ಮನೆ ಗಬ್ಬಾಗಿ ಇಟ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಹೋಗೋದು ನನಗೊಂಚೂರು ಇಷ್ಟ ಇಲ್ಲ. ಸೊ ಫೈನಲಿ ಎಲ್ಲ ಕೆಲಸ ಮುಗೀತು. ಮುಖನ ಸ್ವಲ್ಪ ಸ್ಕ್ರಬ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ ಗೈಸ್, 8:15. ನನ್ನ ಬ್ಯಾಕ್ಗ್ರೌಂಡ್ ನೋಡಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇನ್ನೂ 5 ನಿಮಿಷ ಇದೆ, ಅದು 5 ನಿಮಿಷ ಫಾಸ್ಟ್ ಇದೆ. 8:15 ಇನ್ನೂ 5 ನಿಮಿಷ ಇದೆ. ಎಲ್ಲ ಕೆಲಸ ಮುಗೀತು. ಇವತ್ತು ಸಂಡೇ ಆಯಿತಾ, ಏನು ವಾರಾಗಿರ ಏನಿಲ್ಲ, ಪೂಜೆ ಗೀಜೆ ಏನಿಲ್ಲ. ಬಟ್ ನಾಳೆ ಮಂಡೇ ಹುಣ್ಣಿಮೆ ಇದೆ. ಹುಣ್ಣಿಮೆಗಿಂತ ಹೆಚ್ಚಾಗಿ ನನ್ನ ಮಗನ ಡೇ ಫಸ್ಟ್ ಕ್ಲಾಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನನಗೆ ಇವತ್ತಿದ್ದು ಟೆನ್ಷನ್ ಅಲ್ಲ, ನಾಳೆದು ಟೆನ್ಷನ್. ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿ ಬಂದೆ. ಸೊ ನೋಡಿ ಇನ್ಸ್ಟೆಂಟಾಗಿ ಎಷ್ಟು ಗ್ಲೋ ಸಿಗುತ್ತೆ ನಾವು ಮಾಡೋ ಸ್ಕ್ರಬ್ಬಿಂದ, ಮೀನ್ಸ್ ಫೇಸ್ ಪ್ಯಾಕಿಂದ. ಬಿಸಿಲು ಸಮ್ಮರ್ ಟ್ಯಾನ್ ಆಗಿರ್ತೀವಿ, ನಾ ಬಂದ ತಕ್ಷಣ ಮುಖಕ್ಕೆ ಮಾಯ್ಶ್ಚರೈಸರ್ ಹಾಕ್ತೀನಿ, ಗಂಧ ಕುಂಕುಮ ಹಾಕ್ಬಿಡ್ತೀನಿ. ಈಗ ಒಂದು ಬ್ಯಾಲೆನ್ಸ್ ಕೆಲಸ, ದೇವ್ರ ಸಾಮಾನು ತೊಳಿಬೇಕು, ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು, ಸ್ವಲ್ಪ ವೀಡಿಯೋ ನಾಳೆಗೆ ಎಡಿಟ್ ಮಾಡಬೇಕು. ವೀಡಿಯೋ ಮಾಡ್ಕೋತೀನಿ, ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ. ಕೆಳಗಡೆ ಸತೀಶ್ 5 ಫೋನ್ ಮಾಡಿದ್ದಾರೆ ನಾನು ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ. ಹೋಳಿಗೆ ಮಾಡ್ತಾಯಿದ್ದಾರೆ, ಉಂಡೆ ಹಾಕಿ ಕೊಡಬೇಕಂತೆ. ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದಾರೆ, ಉಂಡೆ ಹಾಕಿ ಕೊಡಬೇಕಂತೆ. ಒಂದು ವಾರದಿಂದ ನನಗೆ ಒಂದು ಮದುವೆ ಇತ್ತು, ಒಂದು ಮನೆ ಗೃಹ ಪ್ರವೇಶ ಇತ್ತು, ಅಜ್ಜಿ ಮನೆ ಹಬ್ಬಗಳಿತ್ತು, ಎಲ್ಲೂ ಹೋಗೋಕ್ಕಾಗಿಲ್ಲ. 2 ಮದುವೆ ಇತ್ತು, ಒಂದು ಮದುವೆಗೂ ಹೋಗೋಕ್ಕಾಗಲಿಲ್ಲ. ಇವತ್ತು ಬೀಗ್ರೂಟ, ಅಲ್ಲಾದರೂ ಹೋಗೋಣ. ಬೇಜಾರು ಮಾಡ್ಕೋತಾರೆ. ದೊಡ್ಡಮ್ಮನ ಮಗ, ಇವಳಿಗೇನಪ್ಪ ಯಾವಾಗಲೂ ಕೆಲಸ ಅಂತಾಳೆ, ಹಂಗೆ ಹಿಂಗೆ ಆ ಥರ ಬರುತ್ತೆ ಥಾಟ್, ಆ ಥರ ಬರುತ್ತೆ. ನಾವು ಅಷ್ಟೇ ಪ್ರೀತಿ ಪಟ್ಟು ಕರೆದಿರ್ತೀವಿ, ಬಂದಿಲ್ಲ ಅಂದಾಗ ಆಲ್ ಆಫ್ ಅ ಸಡನ್ ಹಂಗೆ ತಿಳ್ಕೊತೀವಿ. ಬಟ್ ನಮ್ಮ ಕೆಲಸ, ನಮ್ಮ ಟೆನ್ಷನ್ ನನಗೆ ಗೊತ್ತು, ನನ್ನ ವಿಡಿಯೋ ನೋಡೋ ನಿಮಗೂ ಕೂಡ ಗೊತ್ತು. ಸೊ ನೋ ಸ್ಪಿನ್ ಚೇಂಜ್ ಮಾಡಲಾ ಅಂತ ಅನ್ಕೋತಾ ಇದ್ದೀನಿ. ಯಾವುದೂ ಇನ್ನೂ ಡಿಸೈಡ್ ಆಗಿಲ್ಲ. ಟೈಮ್ ಇಲ್ಲ 8:15 ಆಗಲೇ. ಈಗ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಮಿನಿಮಮ್ ಅಂದರೂ ಅರ್ಧ ಗಂಟೆ 3/4 ಗಂಟೆ ಬೇಕೇ ಬೇಕು ನನಗೆ. ಸ್ವಲ್ಪ ನೇಲ್ ಪಾಲಿಷ್ಗಳು ಏನೂ ಹಾಕ್ಕೊಂಡಿಲ್ಲ ಗೈಸ್. ಇಲ್ಲಿ ನೋಡಿ, ನಾನು ಏನಂದರೆ ಏನೂ ಮಾಡ್ಕೊಳ್ಳಲ್ಲ. ಏನಾದ್ರು ಹಿಂಗೆ ಹೋಗಬೇಕು ಅಂದಾಗ ಚೂರು ತಲೆ ಸ್ನಾನ ಮಾಡಿದ ಅದೇ ಉದ್ದೇಶಕ್ಕೆ ಇದೆಲ್ಲ ಹಾಕಿ ನೋಡೋಣ ಏನೇನಾಗುತ್ತೆ. ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡಿ ಬರ್ತೀನಿ. ಇಲ್ಲೇ ಇರಿ, ಎಲ್ಲೂ ಹೋಗಬೇಡಿ. ಗೈಸ್ ಫೈನಲಿ ದೇವ್ರ ಸಾಮಾನೆಲ್ಲ ತೆಗೆದು ತೊಳೆದು ಎಲ್ಲ ನೀಟಾಗಿ ಇಟ್ಟಿದ್ದೀನಿ. ಬಟ್ ಪ್ರಸಾದ ಅದೆಲ್ಲ ಏನೂ ತೆಗೆದಿಲ್ಲ, ನಾಳೆ ತೆಗಿಯೋಣ ಅಂತ. ಹೊಸ್ಲೆಲ್ಲ ರೆಡಿ ಮಾಡ್ಕೊಂಬಿಟ್ಟೆ, ಬೇಗ ಟೈಮ್ ಆಗುತ್ತೆ ಅಂತ ಹೇಳಿ. ದೀಪಗಳೆಲ್ಲ ತೊಳೆದು ಬತ್ತಿ ಹಾಕಿ ಎಣ್ಣೆ ಹಾಕಿ ಇಟ್ಕೊಂಡ್ಬಿಟ್ಟೆ, ನಾಳೆ ಈಸಿ ಆಗುತ್ತೆ ಅಂತ. ಸತೀಶ್ ಅಂತೂ ಕೆಳಗಡೆ ಕೂಗಾಡ್ತಿದ್ದಾರೆ, ಆಯಿತಾ ಬಾಯಿಲಿ ಅಂತ. ಬಟ್ ನನ್ನ ಮಗ ಸ್ವಿಮ್ಮಿಂಗಿಂದ ಇನ್ನೂ ಬಂದಿಲ್ಲ. ಸೊ ಸದ್ಯಕ್ಕೆ ದೇವ್ರ ಮನೆ ಕೆಲಸ ಮುಗೀತು. ತಿಂಡಿ ಆಮೇಲೆ ನೋಡ್ಕೊಳ್ಳೋಣ, ತಿಂದ್ರಾಯ್ತು ಬಿಟ್ರಾಯ್ತು. ಸ್ವಲ್ಪ ವೀಡಿಯೋ ಎಡಿಟ್ ಇದೆ ಗೈಸ್, ವೀಡಿಯೋ ಎಡಿಟ್ ಮಾಡಬೇಕು. ಸಿಗ್ತೀನಿ. ವಿಡಿಯೋ ಎಲ್ಲ ಎಡಿಟ್ ಮಾಡಿ ನಾಳೆಗೆ ಶೆಡ್ಯೂಲ್ನ ಟೈಮಿಂಗ್ಸ್ನ ಫಿಕ್ಸ್ ಮಾಡಿ ಕೂತಿದ್ದೆ ಎಡಿಟ್ ಮಾಡ್ತಾ. ನನ್ನ ಮಗಳು ಕೊಡಮ್ಮ, ನಾನು ಕಾಲಿಗೆ ನೇಲ್ ಪಾಲಿಷ್ ಹಾಕ್ತೀನಿ, ನೀ ಕೈಗೆ ಯಾವ್ದು ಬೇಕೋ ಅದು ಆಮೇಲೆ ಹಾಕ್ಕೊಳ್ಳುವಂತೆ, ಟೈಮ್ ಆಯಿತು ಅಂತ ಕೂಗಾಡ್ತೀಯ ಆಮೇಲೆ ಅಂತ ಕಾಲಿಗೆಲ್ಲ ನೇಲ್ ಪಾಲಿಷ್ ಹಾಕ್ತಾಯಿದ್ದಾಳೆ. ಸೊ ಲವ್ ಯು ಚಾರು, ಏನೇ ಒಂದು ಕೆಲಸ ಮಾಡುವಾಗ ಅರ್ಥ ಮಾಡಿಕೊಂಡು ಕೊಡಮ್ಮ ನಾನು ಮಾಡ್ಕೊಡ್ತೀನಿ ಅಂತ ಬರ್ತಾಳೆ. ಈ ವಯಸ್ಸಿಗೆ ತುಂಬ ಖುಷಿಯಾಗುತ್ತೆ. ಕೆಳಗಡೆ ಹೋಗಿ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಕೊಟ್ಟು ಬಂದೆ. ಇವತ್ತು ಈ ಸಾರಿ ವೇರ್ ಮಾಡ್ತಾಯಿದ್ದೀನಿ. ಇದು ಸಾರಿ ಬ್ಲೌಸ್ ವರ್ಕ್ ಈ ರೀತಿ ಇದೆ. ಇದು ಕ್ರೇಪ್ ಮೈಸೂರು ಸಿಲ್ಕ್ ಸಾರಿ ವೇರ್ ಮಾಡ್ತಾ ಇರೋದು. ಕಲ್ಲರ್ ಅಂತೂ ನನ್ನ ಫೇವ್ರೆಟ್. ಸೊ ಸ್ಯಾರಿ ಫುಲ್ ಈ ಥರ ಬುಟ್ಟ ಇದೆ. ಐರನಿಗೆ ಕೊಟ್ಟಿದ್ದೆ. ಇದ್ರ ಕುಚ್ಚು ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿಲ್ಲ ಐ ಥಿಂಕ್ ನಿಮಗೆ. ಈ ರೀತಿ ಇದೆ, ಇದು ಕ್ರೋಶಾ ವರ್ಕೆ. ಸೊ ನೋಡಿ, ಈ ಸೆಕೆಗೆ ಗೈಸ್ ಈ ರೇಷ್ಮೆ ಸ್ಯಾರಿಗಳನ್ನ ಉಟ್ಕೊಳ್ಳೋಕ್ಕೆ ಹಿಂಸೆ. ಅದಕ್ಕೆ ಸಾಫ್ಟಾಗಿರಲಿ ಅಂತ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಉಡ್ತಾಯಿದ್ದೀನಿ. ಸುಮಾರು ಸಲ ನೋಡಿದ್ರೆ ಈ ಸಾರಿ ಗೊತ್ತಿಲ್ಲ ನನಗೆ, ಮರ್ತುಬಿಟ್ಟಿದ್ದೀನಿ. ಇದಕ್ಕೆ ನಾನು ಈ ಜ್ಯುವೆಲ್ರಿ ಮ್ಯಾಚ್ ಮಾಡ್ತಾಯಿದ್ದೀನಿ. ಇದು ಕೃಷ್ಣ ರಾಧಾ ಬೀಡ್ಸ್ ಹಾರ, ಇದಕ್ಕೆ ಬೀಡ್ಸ್ದು ಮ್ಯಾಚಿಂಗ್ ಇಯರಿಂಗ್ಸ್ನ ವೇರ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ತೊಗೊಂಡಾಗಿಂದ ಇದು 3ನೇ ಸಲ ನಾನು ಹಾಕೋತಾ ಇರೋದು. ಸೊ ಇಲ್ಲಿ ಸತೀಶ್ದು ಜ್ಯುವೆಲ್ರಿ, ನಂದು ಜ್ಯುವೆಲ್ರಿ ಎಲ್ಲ ಇದೆ. ಲಾಸ್ಟ್ ಟೈಮ್ ತೋರಿಸಿದ್ದೆ ಅಲ್ವಾ ಬ್ಯಾಂಗಲ್ಸ್, ಅದೇ ಬ್ಯಾಂಗಲ್ಸ್ನ ಮ್ಯಾಚ್ ಮಾಡ್ತಾಯಿದ್ದೀನಿ. ಸತೀಶ್ದು ಬ್ರೇಸ್ಲೆಟ್ ಎಲ್ಲ ಕೆಳಗಡೆ ಬೀಳಿಸ್ತಾಯಿದ್ದೀನಿ. ಸೊ ಈ ಬ್ಯಾಂಗಲ್ ಹಾಕೋತಾ ಇದ್ದೀನಿ, ಈ ಕಡ ಹಾಕೋತಾ ಇದ್ದೀನಿ. ಸೊ ಸ್ವಲ್ಪ ಮುಖ ತೊಳ್ಕೊಂಬರ್ತೀನಿ ಗೈಸ್, ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇಯರಿಂಗ್ಸ್ನ ಹಾಕೊಂಬಿಟ್ಟೆ, ಮುಖ ತೊಳಿಬೇಕು ಅಂದ್ಕೊಂಡೆ. ಫಸ್ಟು ನೋಸ್ ಪಿನ್ ಚೇಂಜ್ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಸೊ ಅನ್ಸಿದ್ದನ್ನ ಮಾಡಿಬಿಡ್ಬೇಕು.
ಇದು ತೊಗೊಂಡಾಗಿಂದ ಇದು 3ನೇ ಸಲ ಹಾಕೋತಾ ಇರೋದು. ಎವಿ ಅಂದ್ಬಿಟ್ಟು ಹಾಕೋತಾ ಇರಲಿಲ್ಲ. ಬನ್ನಿ ನೋಸ್ ಪಿನ್ ಚೇಂಜ್ ಮಾಡೋಣ. ಫೈನಲಿ ನೋಸ್ ಪಿನ್ ಕೂಡ ಚೇಂಜ್ ಮಾಡಿಬಿಟ್ಟೆ. ಟೈಮ್ ಆಗೋಯ್ತು ಗೈಸ್. ಇಷ್ಟು ನೋಸ್ ಪಿನ್ಸ್ ಇದ್ದಾವೆ, ಬಟ್ ನನಗೆ ಲೈಕ್ ಆಗಿದ್ದು ಡೈಮಂಡ್ ನೋಸ್ ಪಿನ್, ಅದನ್ನೇ ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟಿದ್ದಾವೆ ನೋಡಿ ನೋಸ್ ಪಿನ್ಸ್, ಇದೆಲ್ಲ ನೋಸ್ ಪಿನ್ಸೇ. ಸೊ ಹಿಂಗೆ ಮಾತಾಡ್ತಾ ವೀಡಿಯೋ ಮಾಡ್ತಾ ನಿಂತಿದ್ದೆ, ಬಟ್ ಅಮ್ಮನಿಗೆ ಟ್ಯಾಬ್ಲೆಟ್ ತೊಗೊಳೋದು ಮರ್ತೇ ಹೋಗಿತ್ತು. ಅಚಾನಕ್ಕಾಗಿ ಸಡನ್ನಾಗಿ ಫ್ಲ್ಯಾಶ್ ಆಯಿತು. ಗಾಡಿ ಎತ್ಕೊಂಡು ಕಾಮಾಕ್ಷಿ ಹಾಸ್ಪಿಟ್ಲ್ ಹತ್ರ ಒಂದೇ ಉಸಿರಿಗೆ ಓಡಿಸ್ಕೊಂಡು ಹೋಗ್ತಾಯಿದ್ದೀನಿ. ಯಾಕಂದರೆ ವೇಲು ಮರ್ತುಬಿಟ್ಟೆ ಗೈಸ್. ಪರ್ಸು ಮೊಬೈಲ್ 2 ಎತ್ಕೊಂಡು ಹಂಗೆ ಗಾಡಿ ರನ್ ಮಾಡ್ಕೊಂಡು ಬಂದುಬಿಟ್ಟೆ. ಟೈಮ್ ಆಗಿಬಿಟ್ಟಿದೆ, 11 ಗಂಟೆ ಆಗಿಬಿಟ್ಟಿದೆ. ನನಗೆ ಕೆಲಸದ ಟೆನ್ಷನ್ ಬೇರೆ. ಸತೀಶ್ ಅಂತೂ ಕೆಳಗಡೆನೇ ಇದ್ದಾರೆ. ಯಾಕೋ ತುಂಬ ಹೆಡ್ಡೇಕು. ಸೊ ತಲೆನೋವು ಅಮೃತಾಂಜನ್ ಖಾಲಿಯಾಗಿತ್ತು. ಫಸ್ಟು ಏನು ತೊಗೋತೀನೋ ಬಿಡ್ತೀನೋ, ಅಮೃತಾಂಜನ್ ಒಂದು ತೊಗೊಂಡ್ಬಿಟ್ಟೆ. ನಾನು ಈ ಸಲ ಅಮ್ಮನ ಬರ್ಡೇಗೆ ಮೀನ್ಸ್ ಮದರ್ಸ್ ಡೇಗೆ ಏನು ಗಿಫ್ಟ್ ಕೊಟ್ಟೆ ಅಂದರೆ ಟ್ಯಾಬ್ಲೆಟ್ಸ್ ಕೊಡ್ತಾಯಿದ್ದೀನಿ. ಬಿಕಾಸ್ ಆಫ್ ಅಮ್ಮನ ಹೆಲ್ತ್ ಚೆನ್ನಾಗಿದ್ರೆ ಅಮ್ಮ ಚೆನ್ನಾಗಿರ್ತಾರೆ. ಅದು ಏನು ಕಡಿಮೆ ಇಲ್ಲ ಗೈಸ್, 2,500 ಆಗುತ್ತೆ. ಕ್ಯಾಲ್ಶಿಯಮ್, ಐರನ್ ಟ್ಯಾಬ್ಲೆಟ್ಸ್ ಅಂತ ಹೇಳಿ 1 ಮಂತ್ಗೆ ಆಗೋಷ್ಟು ಟ್ಯಾಬ್ಲೆಟ್ ಅದನ್ನೆಲ್ಲ ತೊಗೊಂಡು ಗೋಡೌನ್ ಹತ್ರ ಬಂದೆ. ನಿನ್ನೆ ಹಾಕದ್ ಬೇಡವಾ? ಯಾಕೆ ನಿನ್ನೆ ಹಾಕ್ತೀನಿ, ನಿನ್ನೆ ಅವನ ಅಕ್ಕಂಗೆ ಮಕ್ಕ ತಿರ್ಗಿಸ್ಕೊಂಡ್ಬಿಡ್ತಾನೆ. ಹಾಂ, ಯಾವ ಜ್ಯೂಸ್ ಇದು? ಪುದೀನ ಜ್ಯೂಸು ಏನ್ರಿ ಅಪ್ಪಾಜಿ? ಅಪ್ಪಾಜಿ ಮಾಡ್ಲಾ? ಇನ್ನು ಏನು ಮಾಡ್ಬೇಕು ನೀನು? ಸೊ ಸತೀಶ್ ಕೆಲಸ ಎಲ್ಲ ಮುಗಿತಾ, ಇನ್ನೂ ಏನಾದರೂ ಮಾಡಬೇಕಾ ಮಾಡಿಕೊಡ್ಬೇಕಾ ಅಂತೆಲ್ಲ ಕೇಳ್ತಾಯಿದ್ದೆ. ಇಲ್ಲ ಆಯಿತು ಹೋಗು ನೀನು ರೆಡಿಯಾಗು ಅಂತ ಹೇಳಿದ್ರು. ಸೊ ಬಂದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಲೈಟಾಗಿ ಫೌಂಡೇಶನ್ ಹಾಕಿ, ಯಾಕಂದರೆ ಸಖತ್ತು ಶೆಕೆ, ಫುಲ್ ಸ್ವೆಟ್ ಆಗಿಬಿಡ್ತೀನಿ, ಬೇವ್ತು ಬಿಡ್ತೀನಿ. ಸಿಂಪಲಾಗಿ ಒಂದು ಹೇರ್ ಸ್ಟೈಲ್ ಮಾಡ್ಕೋತಾ ಇದ್ದೀನಿ. ಹೇರ್ ಸ್ಟೈಲ್ ವಿಡಿಯೋ ಹಾಕಿ ಸುಮಾರು ಕಮೆಂಟ್ಸು. ಗೈಸ್ ನಂದು ಅದೇ ಹಾಕೋಬೇಕು ಇದೇ ಹಾಕೋಬೇಕು ಅಂತ ಏನೂ ಪ್ಲ್ಯಾನ್ ಮಾಡಲ್ಲ. ಇನ್ಸ್ಟೆಂಟಾಗಿ ತಲೆಗೆ ಯಾವುದು ಬರುತ್ತೋ ಅದನ್ನು ಹಾಕ್ಬಿಡ್ತೀನಿ. ಸೊ ಈ ಥರ ಟ್ವಿಸ್ಟ್ ಮಾಡಿ ಈ ಕಡೆ 2 ಪಿನ್ಸ್ ಹಾಕಿ ಈ ಕಡೆ 1 ಟ್ವಿಸ್ಟ್ ಮಾಡಿ ಈ ಕಡೆ ಹಾಕಿದ್ದೀನಿ. ಅದು ಸಖತ್ತು ಬಿಸಿಲಿತ್ತು. ಸೊ ಹಾಗಾಗಿ ಫ್ಯಾನೆಲ್ಲ ಹಾಕ್ಕೊಂಡು ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಫ್ರೀ ಹೇರ್ ಬಿಡೋಕ್ಕಂತೂ ಆಗಲ್ಲ ಈ ನಡುವೆ, ಸಖತ್ತು ಬೆನ್ನೆಲ್ಲ ಕಾವು. ಸೊ ಫೈನಲಾಗಿ ರೆಡಿಯಾಗಿದ್ದೀನಿ. ಹೇಗೆ ರೆಡಿಯಾಗಿದ್ದೀನಿ ಸಣ್ಣ ಪುಟ್ಟ ಫೋಟೋ ಸೆಲ್ಫೀಸ್ ಎಲ್ಲ ತೆಕ್ಕೊಂಡೆ. ಸತೀಶ್ ಇನ್ನೂ ಸ್ನಾನ ಮಾಡ್ತಾನೇ ಇದ್ದರು. ಆಯಿತಾ ಇಲ್ಲೇ 11:45 ಆಯಿತು, 12 ಗಂಟೆ ಆಯಿತು ಅಂತ. ಸೊ ಮಲ್ಲಿಗೆ ಹೂವು ಎಲ್ಲ ಮುಡ್ಕೊಂಡು ಎಲ್ಲ ಆಗಿದೆಯಾ ಮಮ್ಮಿ, ನೇಲ್ ಪಾಲಿಶೇ ಹಾಕ್ಕೊಂಡಿಲ್ಲ ಅಂತ ಅಂದ್ಲು ಚಾರು. ಸೊ ನೇಲ್ ಪಾಲಿಶ್ ಹಾಕೋತಾ ಇದ್ದೀನಿ. ಫೈನಲಿ ರೆಡಿಯಾಗಿದ್ದೀನಿ. ಸತೀಶ್ ಇವಾಗ ಬಂದು ಸ್ನಾನಕ್ಕೆ ಹೋಗಿದ್ದಾರೆ. ಅಷ್ಟರಲ್ಲಿ ನೇಲ್ ಪಾಲಿಶೇ ಹಾಕ್ಕೊಂಡಿಲ್ಲ, ಮರ್ತ್ಬಿಟ್ಟಿದ್ದೆ. ನೇಲ್ ಪಾಲಿಶ್ ಹಾಕೋತಾ ಇದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ. ಸೊ ಸುಮಾರು ವರ್ಷ ಹಳೇದು ಈ ಸ್ಯಾರಿ. ಹಾರ ಹಾಕ್ಕೊಂಡಿದ್ದೀನಿ, ಓಲೆ ಬೆಳಗ್ಗೆನೇ ಹಾಕ್ಕೊಂಡೆ, ನೀವು ನೋಡಿದ್ರಿ. ಆ್ಯಸ್ ಯೂಶ್ವಲ್ ಬ್ಯಾಂಗಲ್ಸ್, ವಾಚ್, ರಿಂಗ್ಸ್. ಹೊಸ ರಿಂಗ್ ಹಾಕೊಳ್ಳೋಣ ಅಂದ್ಕೊಂಡೆ, ಬಟ್ ಅದು ಮೇಲ್ಗಡೆ ಬೀರುವಿಂದ ತೆಗಿಬೇಕು, ಲೇಟ್ ಆಗುತ್ತೆ. ಸೊ ಹಾಗಾಗಿ ಹಳೆ ರಿಂಗ್ಸ್ನೇ ಹಾಕ್ಕೊಂಡೆ. ಇವಾಗ ಏನು ಮಾಡ್ತಾಯಿದ್ದೀನಿ, ನೇಲ್ ಪಾಲಿಶ್ ಹಾಕೋತಾ ಇದ್ದೀನಿ. ಸತೀಶ್ ಇನ್ನೂ ಸ್ನಾನ ಮಾಡ್ತಾ ಇದ್ದಾರೆ. 11:30 ಇಲ್ಲೇ ಆಯಿತು. ಅಪ್ಪ ಕಾಲ್ ಮಾಡ್ತಾ ಇದ್ದಾರೆ. ಇವತ್ತು ಬೈತಾರೆ ಅನ್ಸುತ್ತೆ, ಯಾವಾಗಲೂ ಲೇಟ್ ಅಂತ. ಏನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ ನಿಮಗೆ ಗೊತ್ತು. ಅದು ಅವ್ರಿಗೆ ಅರ್ಥ ಆಗಲ್ಲ, ಏನು ಮಾಡೋಣ. ಯಾವಾಗಲೂ ಬೈತಾರೆ, ಬೈಸ್ಕೋಬೇಕು. ಒಂದು ಖುಷಿ ವಿಷಯ ಅಂದರೆ ಇಷ್ಟು ವರ್ಷ ಹಳೇದಾದರೂ ನನ್ನ ಬ್ಲೌಸ್ ಆ್ಯಸ್ ಇಟ್ ಈಸ್ ನಾನು ಹೊಲಿಸ್ದಾಗ ಹೇಗಿತ್ತೋ ಈಗಲೂ ಹಾಗೆ ಇದೆ. ಒಂದು ಚೂರು ಟೈಟ್ ಆಗ್ತಾಯಿಲ್ಲ. ಹಂಗಂದರೆ ನನ್ನ ಬಾಡಿನ ಸುಮಾರು 7-8 ವರ್ಷದಿಂದ ನಾನು ಹಿಂಗೇ ಮೇಂಟೈನ್ ಮಾಡಿದ್ದೀನಿ. ಚೂರು ದಪ್ಪನೂ ಆಗಿಲ್ಲ, ಚೂರು ಸಣ್ಣನೂ ಆಗಿಲ್ಲ. ಚೂರು ದಪ್ಪ ಆದರೆ ಚೊಬ್ಬಿ ಕೆನ್ನೆ ಗಿನ್ನೆ ಎಲ್ಲ ದಪ್ಪ ಆಗಿಬಿಡುತ್ತೆ. ಸಣ್ಣ ಆಗಿಬಿಟ್ರೆ ಫಸ್ಟು ಮುಖ ಹಿಡಿದೋಗ್ಬಿಡುತ್ತೆ. ಹುಷಾರು ತಪ್ಪಿದಾಗ. ಹೇಗಿದೆ ನನ್ನ ಮೇಕಪ್ ಕಮೆಂಟ್ ಮಾಡಿ. ಹಾಯ್ ಮೇಕಪ್ ತೋರಿಸಿ. ಅಲ್ಲಿ ಬೆಳಕು ಕಾಣಿಸ್ತಾ ಇಲ್ವಾ ಹಿಂದೆ? ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ ಗೈಸ್. ನಾನೇ ಸೆಲ್ಫ್ ಮೇಕಪ್ ಸಿಂಪಲಾಗಿ ಮಾಡಿದೆ, ಗ್ಲೋಸಿ ಲುಕ್ ಇರಲಿ ಅಂತ. ಹೈಗೆಲ್ಲ ಒಂಚೂರು ಐ ಶ್ಯಾಡೋ ಹಾಕಿ ಎಲ್ಲ ಸ್ವೆಟ್ ಆಗಿಬಿಡ್ತಾಯಿದ್ದೀನಿ ಆಲ್ರೆಡಿ.
ಅಪ್ಪಂದಾಯ್ತಾ ಕೇಳು. ಬರದ ಗಾಂಧಿ ಡೋರೆಲ್ಲ ಹಾಕೊಂಡು ಹೋಗಿ. ಹಾಂ ಲಾಕ್ ತೆಗೆದ್ರಾ? ಅವ್ ವಿಕ್ಕಿ ಏನು ಮಾಡ್ಲಿಲ್ಲ ಸರ್. ನಿಮ್ ಜಾಗಕ್ಕೆ ನಿಮ್ ಜಾಗಕ್ಕೆ ಹಾಕಿಲ್ಲ ಸರ್ ನಾವು. ಹಂಗಲ್ಲ, ಮನೆ ಕಟ್ಟುವಾಗ ಒಬ್ರಿಗೊಬ್ರು ಜಾಗ ಮಾಡ್ಕೊಡ್ಬೇಕು. ಹಂಗ ಅಲ್ಲ, ನಾನು ಒಂದ್ ನಿಮಿಷ ಕೇಳು. ನಾನು ಅಂದಿದ್ದು ಅಷ್ಟೇ ಸರ್, ನಿಮ್ ಜಾಗಕ್ಕೆ ನಾನು ಹಾಕಿಲ್ಲ, ಈ ಕಡೆ ಸೈಡ್ ನಿಲ್ಸ್ಕೊಂಡಿದೀವಲ್ವಾ ಅಂತ. ಅದು ಆಯ್ತು, ಆಮೇಲೆ ತಗೊಡ್ತೀನಿ. ಜಾಗ ಬೇಕಲ್ಲ ಅವ್ರಿಗೆ, ಎಲ್ಲ ಹಾಕತ್ತಾರ. ನೀವ್ ಹಾಕೋಗಿದ್ದಲ್ಲ, ನೀ ಎಲ್ಲಿದ್ದೆ? ನೀನು ಇದು ಏರ್ ಕಟ್ಕೋಗಿದ್ದಲ್ಲ. ಅಲ್ಲ ಹೇಳುದು, ಅವ್ರು ಬತ್ಲೆ ಅವ್ರು ಹೇಳ್ತಿದ್ರು ಮುಗ್ದು ಹೋಗುದು. ಅಂದೆ ನಾನು ಫೋನ್ ಮಾಡಿ ಅಂತ 20 ಸಲ ಅಂದ್ರು, ಅದಕ್ಕೆ ಅಂದಿದ್ದಂಗಂತ. ಯಾರು ಏಕ್ತಮ್ಮಂಗ ಅಂದ್ಬಿಟ್ಟು ಅನ್ಬೇಡ. ಅವ್ರ ಅಣ್ಣ ಅವರು ಎಲ್ಲಿ ಎಲ್ಲ ಹಾಕವ್ರಿಗೆ ಅವರು ಮತ್ತೆ ಜಾಗ ಮಾಡವ್ರೆ ತರ್ತಾ ಇಲ್ಲ ಕಾಂಕ್ರೀಟ್ ಅಲ್ಲಿ ಇದಕ್ಕೆ ಹೊರಗಡೆಗೆ. ಸೊ ಹೀಗೆ ಮಾತಾಡಿಕೊಂಡು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ಅಂದರೆ ಸತೀಶ್ಗಂತೂ ಅಷ್ಟಕ್ಕಷ್ಟೇ. ನನ್ನ ಜೊತೆಲಂತೂ ಫೋಟೋಗಂತೂ ಬರೋದೇ ಇಲ್ಲ. ನಾನೇ ಹಿಂಸೆ ಮಾಡಿ ಫೋಟೋ ವಿಡಿಯೋ ತೆಕ್ಕೋತಾ ಇರ್ತೀನಿ ಮಧ್ಯ. ಸೊ ಹಿಂದೆಗಡೆ ಇಬ್ಬರು ಫುಲ್ಲು ಶೋಲ್ಡ್ ಔಟ್, ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾರೆ. ಇಬ್ಬರು ಕಾಲನ್ನ ಅವ್ರ ಅಪ್ಪನ ಹತ್ರ ಹಾಕಿಬಿಟ್ಟು ನಿದ್ರೆ ಮಾಡ್ತಾ ಇದ್ದಾರೆ. ಸೊ ಸತೀಶ್ ಅಂತೂ ಅಂತಾಯಿದ್ರು, ಏನು ಬಿಸಿಲು ಅಂತ. ನಿಜಕ್ಕೂ ತುಂಬಾ ಬಿಸಿಲಿದೆ. ಹೊರಗಡೆ ಅಪರೂಪಕ್ಕೆ ಹೋಗೋದು ತುಂಬ ಮುಖಕ್ಕೆ ರಾಜ್ಯ. ಸಬ್ಸ್ಕ್ರೈಬರು ಅಂದರೆ ನಂಬರ್ ಸಿಕ್ಕಿದ್ರೆ ಅಷ್ಟು ಪ್ರೀತಿಯಿಂದ ಮಾಡಿ ಕರೀತಾರಲ್ಲ, ಅದು ಖುಷಿ ಪಡಬೇಕು. ಬೆಂಗಳೂರಿಂದ ಮಾಡಿ ಕರೆದವರು ನನಗೆ ಪೆಂಗ, ನಿಂಗೆ ಗೊತ್ತಾಗಲ್ಲ ಅವೆಲ್ಲ ನಗದು ನೋಡು. ಬರೀ ಹಪ್ಳ ಉಪ್ಪಿನಕಾಯಿ, ಎಷ್ಟು ಜನಕ್ಕೆ ವಾಟರ್ ಬಾಟ್ಲ್ ಬೇಕಾ, ನೀರು ಬೇಕಾ, ಅನ್ನ ಸಾಂಬಾರು, ತಿಳಿಸಾರು, ಮೊಸರು, ಉಪ್ಪು, ಉಪ್ಪಿನಕಾಯಿ, ಒಂದು ಸ್ವೀಟು, ಬಾಳೆಹಣ್ಣು, ಬೀಡ, ಐಸ್ ಕ್ರೀಮ್ ಅಷ್ಟೇ ಅಲ್ಲ ಜೀವನ. ಅದರಿಂದ ಆಚೆಗೂ ಜೀವನ ಐತೆ. ಕೇಳಿಸ್ತಾ ಬಸವಣ್ಣ? ಅಯ್ಯೋ ಬಸವಣ್ಣ ಶೋಲ್ಡ್ ಔಟ್. ಏಯ್ ಚಾರು, ಮಧುರ್ ಬಂತು ನಂಬರ್. ಅವರು ಊಟ ಬಡಿಸ್ತಾ ಇದ್ರಂತೆ ಮಂಜುನಾಥ್ ಕೇಟ್ರಿಂಗ್ ಅಲ್ಲಿ. ಹುಡ್ಕೊಂಡು ಹೊಟ್ಟೋಗಿದ್ರ 4 ಜನ. ಗಾಂಧಿ ಅಪ್ಪಾಜಿ ಅನ್ಕೊಂಡು. ಶ್ವೇತಕ್ಕನ ವಿಡಿಯೋದಲ್ಲಿ ನೀವೆಲ್ಲ ಇರ್ತೀರಾ, ನಾನು ನೋಡಿದ್ದೀವಿ ಸುಮಾರು ಜನ. ನಾ ಅಕ್ಕನ ಜೊತೆ ಮಾತಾಡಲೇಬೇಕು, ನಂಬರ್ ಕೊಡಿ ಅಂತ. ಅಮ್ಮ ಅಂದ್ರ, ನಾನು ಊಟ ಬಡಿಸ್ತಾ ಇದ್ದೀನಿ, ಈಗ ಫ್ರೀ ಇಲ್ಲ, ಅಲ್ಲಿ ಕೂತಿರಿ, ಬರ್ತೀನಿ ಊಟ ಎಲ್ಲ ಮುಗಿಸ್ಕೊಂಡು ನಾನು ಫೋನ್ ಮಾಡ್ಬಿಟ್ಟು ಮಾತಾಡಿಸ್ತೀನಿ ಅಂತ ಅಂದ್ರಂತೆ. ಅದನ್ನೂ ಹೇಳ್ತಾ ಇದ್ರು, ಬಂದ್ಬಿಟ್ಟು ಕಮೆಂಟ್ ಮಾಡಿದ್ರು. ಗಾಂಧೀಜಿ ಅಪ್ಪಾಜಿ ಸಿಕ್ಕಿದ್ರು, ನಂಬರ್ ಕೇಳಿದ್ವಿ ಅಕ್ಕ, ಕೊಡಲಿಲ್ಲ ಅವರು ಅಂತ. ಅದಕ್ಕೆ ನಾನು ಅಂದೆ, ನಂಬರ್ ಹಂಗಿಲ್ಲ ಪಬ್ಲಿಕಲ್ಲಿ, ನೀವು ಕೊಡ್ತೀರಾ, ನೀವು ಮಾಡ್ತೀರಾ, ಹಂಗೆ ಪಬ್ಲಿಕ್ ಆಗ್ಬಿಡುತ್ತಲ್ಲ. ಕೊಟ್ಬಿಡೋರು ಏನೋ, ಅಪ್ಪಾಜಿ ಫ್ರೀ ಇದ್ದಿದ್ರೆ ಕೊಟ್ಟೆ ಬಿಡೋರು ಬೇಕಾದ್ರೆ ನಂಬರ್ನ. ಈಗ ಯಾರು ಕೊಟ್ಟಾರಂತೆ? ಅಪ್ಪಾಜಿ ಕೊಟ್ರು ಅಂತ ಹೇಳ್ತಾರಪ್ಪ, ಎಲ್ಲಿ ಸಿಕ್ತೋ ಗೊತ್ತಿಲ್ಲ. ಹಂಗಂದ್ರೆ ಅದಕ್ಕೂ ಬೇಜಾರು ಮಾಡ್ಕೋತಾರೆ. ಮುಂದೆ ಅಪ್ಪಾಜಿ ಅಂತೀರಾ, ಹಿಂದೆ ಹುಚ್ಚ ಅಂತೀರಾ ಅಂತ. ನಾವು ಡೈರೆಕ್ಟಾಗೆ ಹುಚ್ಚ ಅಂತೀವಿ ಅವ್ರನ್ನ, ಅದು ಅವ್ರಿಗೆ ಗೊತ್ತಾಗಲ್ಲ. ಹಿಂದೆ ಬೈಕತ್ತೀರಾ ನೀವು, ಮುಂದೆ ಅಪ್ಪಾಜಿ ಅಂತೀರಾ ಅಂತ, ಅದಕ್ಕೂ ಆಮೇಲೆ ಕಮೆಂಟ್ ಮಾಡಿಬಿಡ್ತಾರೆ. ತಮಾಷೆಗೆ ಗೈಸ್, ಪ್ರೀತಿ ಹೆಚ್ಚಾದಾಗ ಹಂಗೆ ಕರಿತೀವಿ ಅಷ್ಟೆ. ನಾವು ಮದುವೆ ಆಗಿದ್ದಂಥ ಚೌಟ್ರಿ ಗಾಯ್ಸ್, ಶಿವ ಕನ್ವೆನ್ಷನ್ ಹಾಲ್. ಸತೀಸಪ್ಪ ಶ್ವೇತಕ್ಕನಿಗೆ ತಾಳಿ ಕಟ್ಟಿದ ಚೌಟ್ರಿ. ಪಾರ್ಕಿಂಗಿಗೆ ಜಾಗ ಇದೆಯಾ ನೋಡಿ ಸರ್. ಕಾರ್ ಬರ್ತಾ ಇದೆ. ಸೊ ಫೈನಲಿ ಚೌಟ್ರಿಗೆ ರೀಚ್ ಆದ್ವಿ. ಬರ್ತಿದ್ದಂಗೆ ಶುಗರ್ ಕೇನ್ ಜ್ಯೂಸ್ ಎಲ್ಲ ರೆಡಿ ಇತ್ತು, ಬಟ್ ಕ್ರೌಡ್ ಕೂಡ ಹಾಗೆ ಇತ್ತು. ಕರೆಕ್ಟಾಗಿ 1:45ಗೆ ಚೌಟ್ರಿ ರೀಚ್ ಆಗಿದ್ವಿ ಊಟ ಟೈಮ್ಗೆ. ಮೊದಲೇ ಊರ ಜನಗಳು ಕೇಳಬೇಕಾ, ಅದರಲ್ಲೂ ನಮ್ಮ ಗೌಡ್ರು ಕೇಳಬೇಕಾ, ಬಾಡೂಟ ಅಂದರೆ ನಮ್ಮ ಗೌಡ್ರು ಎತ್ತಿದ ಕಾಯಿ. ಸೊ ಹಾಗಂತಲ್ಲ, ಬಟ್ ಸಂಡೇ ಸಿಕ್ಕಿದೆ ಅಲ್ವಾ, ಸಂಡೇ ನಾನ್ ವೆಜ್ ಪ್ರಿಯರ್ಗೆಲ್ಲ ಹಬ್ಬದ ಊಟ ಅಂತಲೇ ಹೇಳ್ಬೋದು. ಬಂದ ತಕ್ಷಣ ಆಂಟಿ ಸಿಕ್ಕಿದ್ರು. ಊಟ ಮಾಡ್ಕೊಬರೋಣ ಆಂಟಿ ಎಲ್ಲ ಮಾತಾಡಿಸ್ಕೊಂಡು, ಶ್ವೇತಾ ತುಂಬ ರಶ್ ಇದೆ, ಫಸ್ಟು ಹೋಗಿ ಊಟ ಮಾಡ್ಕೊಂಬಿಡಿ, ಊಟ ಮಾಡಿಕೊಂಡು ಬಂದು ಆಮೇಲೆ ಮಾತಾಡಿಸಿ ಅಂತ ಹೇಳಿದ್ರು. ಸೊ ಅದು ಬೆಸ್ಟ್ ಅನ್ನಿಸ್ತು. ಯಾಕಂದರೆ ಮಟನ್ ಊಟ ಮೊದಲನೇ ಪಂಕ್ತಿ ಇಲ್ಲ 2ನೇ ಪಂಕ್ತಿಲಿ ಕೂತ್ಕೊಂಡು ಊಟ ಮಾಡಿಬಿಡ್ಬೇಕು. ಲಾಸ್ಟ್ಗೆ ಹೋದರೆ ಅಷ್ಟು ಚೆನ್ನಾಗಿರೋದಿಲ್ಲ, ಎಲ್ಲ ಕದ್ರು ಬಿಟ್ಟಿರ್ತಾರೆ, ಸೌಟೆಲ್ಲ ಹಾಕಿ ಹಾಳು ಮಾಡಿರ್ತಾರೆ. ಹಾಗಾಗಿ ಆಯಿತು ಕೂತ್ಕೊಂಡ್ವಿ. ಅಷ್ಟರಲ್ಲಿ ಅಪ್ಪ ನಾನು ಜಾಗಕ್ಕೆ ಉಳ್ಕೊಂಡು
ಬರ್ತಾ ಇದ್ದಾರೆ ನೋಡಿ. ಅಪ್ಪ ಮಾತಾಡಿಸ್ಕೊಂಡು ಅಲ್ಲಿ ಮಟನ್ ಹತ್ರ ಇರ್ತೀನಿ ಮಗ, ಊಟ ಎಲ್ಲ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಆಯಿತು ಅಂತ ಹೇಳಿ ಒಳ್ಳೆ ಬ್ಯಾಟಿಂಗ್, ಮುದ್ದೆ, ಬೋಟಿ ಗೊಜ್ಜು, ಮಟನ್ ಸಾಂಬಾರ್, ಪಾಯಸ, ಸೌತೆಕಾಯಿ ಸಲಾಡ್, ನಿಂಬೆಹಣ್ಣು, ಉಪ್ಪು ಮತ್ತು ಒಂದು ಪಾಯಸ, ಇದು ಎಗ್ ಬುರ್ಜಿ ಎಲ್ಲ ಚೆನ್ನಾಗಿತ್ತು ಊಟ. ನಾಟಿ ಸ್ಟೈಲ್ ಮಟನ್ 3 ಪೀಸ್ ಮಟನ್, 3 ಪೀಸ್ ಚಿಲ್ಲಿ ಚಿಕನ್, ಆಮೇಲೆ ಬಾಳೆಹಣ್ಣು, ಬೀಡ, ಐಸ್ ಕ್ರೀಮ್, ಕುಷ್ಕಾ ಬಿರಿಯಾನಿ ಎಲ್ಲ ಮಾಡಿಸಿದ್ರು ವೆರೈಟೀಸು. ಸೊ ಬೋಟಿ ಗೊಜ್ಜು ನನಗೆ ಹಾಕೋಷ್ಟರಲ್ಲಿ ಖಾಲಿ ಆಗೋಯ್ತು. ಮತ್ತೆ ಬಿಸಿ ಬಿಸಿ ಬೋಟಿ ಗೊಜ್ಜು ತಂದು ಬಡಿಸ್ಕೊಟ್ರು. ತುಂಬ ಚೆನ್ನಾಗಿತ್ತು ಮುದ್ದೆ, ಬಟ್ ಸ್ವಲ್ಪ ಹಾರ್ಡಾಯಿತು. ಚಿಲ್ಲಿ ಚಿಕನ್, ಕಬಾಬ್, ಕುಷ್ಕಾ ಬಿರಿಯಾನಿ, ಊಟ ಮಾತ್ರ ಆಸಮ್ಮಾಗಿತ್ತು ಅಂತಲೇ ಹೇಳ್ಬೋದು. ಟೇಸ್ಟ್ ವೈಸು ಅಷ್ಟೇ ತುಂಬ ಚೆನ್ನಾಗಿತ್ತು. ನಾನು ಅಷ್ಟೇ ತಿಂದಿದ್ದು, ಮುಂದಕ್ಕೆ ನಾನು ಏನೂ ಹಾಕಿಸ್ಕೊಳ್ಳಿಲ್ಲ. ಮತ್ತು ಚಿಕನ್ ಚಾಪ್ಸ್ ಕೂಡ ಇತ್ತು. ಎಲ್ಲೇ ಹೋದರೂ ರೆಕಗ್ನೈಸ್ ಆಗಿ ಗುರ್ತಿಡಿದು ಮಾತಾಡ್ತಾರೆ. ಇವರು ನನ್ನ ಸಬ್ಸ್ಕ್ರೈಬರ್ ಅಂತೆ, ಜೊತೆಗೆ ಹುಡುಗಿ ಸೋದರತ್ತೆ ಅಂತೆ. ಹುಡುಗ ನನಗೆ ದೊಡ್ಡಮ್ಮನ ಮಗ ಆಗಬೇಕು. ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ರು. ನಮ್ಮಮ್ಮ ಅಂತ ನಾಚಿ ನೀರಾಗ್ಬಿಡ್ತಾರೆ. ಎಲ್ಲ ನಮ್ಮನೆ ನೋಡ್ತಾ ಇದ್ದಾರೆ ಅಂತ. ನೋಡಿದ್ರೆ ಏನಂತೆ, ಅದರಲ್ಲಿ ಏನು ತಪ್ಪು? ನಾನು ಅಮ್ಮ, ನಾನು ಮಗಳು, ನೀನು ಅಮ್ಮ ಅಂತ ಹೇಳಿ. ಇವರು ನನ್ನ ದೊಡ್ಡಮ್ಮನ ಮಗಳು, ನನ್ನ ತಂಗಿ. ಸೊ ನಮ್ಮ ದೊಡ್ಡಮ್ಮಂಗೆ 3 ಜನ ಹೆಣ್ಮಕ್ಳು. ಎಲ್ಲರೂ ಮುಂಚೆ ನೋಡಿದ್ರಲ್ಲ ಚೈತ್ರ, ಕೊನೆಯ ತಂಗಿ. ನಮಗ್ ಫಸ್ಟ್ ಸಂಜು ಕಡೆಯಿಂದ ಜ್ಯೂಸು ನೋಡೋಣ ಎಷ್ಟು ಬೇಗ ಇಸ್ಕೊಡ್ತೀಯ. ನೀನಿರೋ ಹೈಟ್ಗಾದ್ರೂ ಬೇಗ ಇಸ್ಕೊಡ್ಬೇಕು. ಬೇಗ ಜ್ಯೂಸ್ ಹಾಕಿ ಮರ್ಯಾದೆ ಹೋಯ್ತೈತೆ. ಜ್ಯೂಸ್ ಹಾಕಿ ಏನು ಜೋರಾಗಿ ಅನ್ಬೇಕು ನೀನು. ಜ್ಯೂಸ್ ಹಾಕಿ ಮರ್ಯಾದೆ ಹೋಯ್ತೈತೆ. ಜ್ಯೂಸ್ ಹಾಕಿ ಎಲ್ಲ ಎಲ್ಲ ಮಿಂಚಿ ಬಿಡ್ಬೇಕು ಸಂಜು, ನ್ಯೂಸ್ ಅಲ್ಲಿ ಮಿಂಚದಂಗೆ. ಕಿರ್ಚುತ್ತೀಯ ಉದಯಣ್ಣ ಅಂತ. ಇವಾಗ ಕಿರ್ಚು ನೋಡೋಣ, ಟ್ರೋಲ್ ಆಗುತ್ತೆ. ಪೆಟ್ಟೆ ಇಲ್ಲ ತಮ್ಮನ್ಗೆ, ಮದ್ವೆ ಗಂಡನ್ ತಮ್ಮನ್ಗೆ. ಅಕ್ಕನಿಗೆ ಬೇಡ, ತಮ್ಮನ್ಗಾರ ರೆಸ್ಪೆಕ್ಟ್ ಇಲ್ವಲ್ಲ. ಛೇ ಹೋಯ್ತು ಸಂಜು, 1 hour ಆಯ್ತು. ಕೈ ಮೇಲೆ ನೋಡ, ಅಕ್ಕನಿಗೆ ಎಷ್ಟು ಬೇಗ ಇಸ್ಕೊಡ್ತೀಯ ನೋಡ್ತೀನಿ. ಗ್ರೇಟ್ ಕಣೋ, ಅರ್ಧ ಗಂಟೆ ಕಾದ್ಮೇಲೆ. ಥ್ಯಾಂಕ್ ಯು. ಅರ್ಧ
ಸೊ ಜ್ಯೂಸೆಲ್ಲ ಕುಡ್ಕೊಂಡು ಅವನು ನನ್ನ ತಮ್ಮ. ಸೊ ನಾನು ಹುಡುಗನಿಗೆ ಅಕ್ಕ ಆಗಬೇಕು, ದೊಡ್ಡಮ್ಮನ ಮಗಳು ನಾನು. ಹೀಗೆ ಮಾತಾಡಿಕೊಂಡು ಈಗ ಅಮ್ಮನ ಮನೆ ಕಡೆ ಹೋದ್ವಿ. ಅಯ್ಯಪ್ಪ ಮುಖದಲ್ಲಿರೋ ಬರೋ ನೀರೆಲ್ಲ ಬಿಟ್ಟೋಯ್ತು. ಬೆಂಕಿ ಮೇಲೆ ಕುತ್ಕೊಂಡು ಗಾಡಿ ಇಷ್ಟು ಬಿಸಿಲು. ಚಪ್ರ ಇಲ್ಲೇ ಹಾಕವ್ರೆ ಚಪ್ರ. ನಿಜಕ್ಕೂ ಬೇಜಾರಾಯಿತು ಗೈಸ್, ಬಿಕಾಸ್ ಆಫ್ ಬಿಸಿಲಿಂದ ಅಷ್ಟೇ, ಇನ್ನೇನಕ್ಕೂ ಅಲ್ಲ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು, ಹೆವಿ ಆಯಿತು. ಅನ್ನ ಸಾಂಬಾರು ಮಜ್ಜಿಗೆಯನ್ನು ನಾನೇನು ತಿನ್ನಲೇ ಇಲ್ಲ. ಮತ್ತು ಎಲ್ಲೂ ಮಳೆ ಆಗಿಲ್ಲ, ಅದು ಒಂದು ಬೇಜಾರು. ಈ ಸುಡೋ ಬಿಸಿಲಲ್ಲಿ ನಾನ್ ವೆಜ್ ಊಟ. ಓ ಗಾಡ್, ಮನೆಗೆ ಬಂದ್ವಿ. ಕೆಳಗಡೆ ಶೂ ಅಲ್ಲಿ ಇದ್ರೊಳಗಡೆ ಐತೆ ನೋಡು, ಬಾಕ್ಸ್ ಒಳಗೆ ತಾನೇ ಅಲ್ಲೈತೆ ಶೂ ಅಂತೀಯ? ಆ ಶೂಸ್ ಒಳಗಡೆ ಆಯ್ತು ತೆಗಿ. ಯಾರೂ ಇಲ್ಲ, ನಾವು ಮನು ಅಂತ ಕರಿತಾ ಇದ್ದೀವಿ. ಬಾ ಆಯ್ತು ಬಾ, ಈಗ ಯಾರೂ ಇಲ್ಲ. ಚೌಟ್ರಿ ಇಲ್ಲ ಅವ್ರೆ. ನೀರು ಕುಡಿತೀಯಾ? ಬಾ, ಲಾಕ್ ಮಾಡಿಬಿಟ್ಟು ಅಲ್ಲೇ ಇಟ್ಬಿಡುಕಿ. ಅಜ್ಜಿ ಬಂದು ಹುಡ್ಕೋದು. ಆಮೇಲೆ ಇಟ್ಟೆ ನಾನು, ನನಗಾಗಲ್ಲ. ಬಾ, ಎಲ್ಲರೂ ಸಿಕ್ಕಿದ್ರು, ಅವರೇ ಸಿಕ್ಲಿಲ್ಲ ರಾಧಂಟಿ. ಬಾ, ಏನಾಗಿತ್ತು? ಚೆನ್ನಾಗಿತ್ತಲ್ಲ ಊಟ? ಚೆನ್ನಾಗಿರ್ಲಿಲ್ವಾ? ಚರ್ಬಿ ಹಾಕವ್ರಿಂದ ಬಾತ್ಗಿಗೆ ರೀ, ನಮ್ಮ ಮಂಡ್ಯ ಸೈಡ್ಗೆ ಚರ್ಬಿ ಇಲ್ಲ ಅಂದರೆ ಮಟನ್ ಊಟ ತಿಂದಂಗೆ ಆಗಲ್ಲ. ಅದು ಕುಷ್ಕ ಬಿರಿಯಾನಿ. ಸಾಂಬಾರ್ಗೆ ಹಾಕಿದ್ರೆ ಜಿಡ್ಡು ಬಿಟ್ಕೊಳುತ್ತೆ. ಅಂದರೆ ಕುರಿ ಮಟನ್ ಅಂದರೆ ಹಾಗೆ, ಆಡಿನ ಮಟನ್ ಅಂದರೆ ಅಷ್ಟು ಮಟನ್ ಚರ್ಬಿ ಬಿಟ್ಕೊಳ್ಳಲ್ಲ. ಬಾಯ್ ಬಾಯ್ ಚೌಟ್ರಿ, ಬಾಯ್ ಬಾಯ್ ಚೌಟ್ರಿ ಮಧುರ್, ಬಾಯ್ ಬಾಯ್. ಇನ್ನೂ ಎಲ್ಲ ಅಲ್ಲೇ ಅವರಲ್ಲ, ನಂಟ್ರಲ್ಲ. ಅದು ಟ್ಯಾಬ್ಲೆಟ್ ಇಡ್ಬೇಕಿತ್ತಲ್ಲ, ಅಮ್ಮ ಬ್ಯಾಗಿಗೆ ಏನು ತಂದೆ ಇಲ್ಲ, ಎಲ್ಲಿ ಹಿಡ್ಕೊಂಡು ನಿಂತ್ಕೋತಾರೆ. ಅದಕ್ಕೆ ಅಲ್ಲಿ ಹೋಗಿ ಇಟ್ಟು ಬರೋಣ ಅಂತ. ಮನು ಅವನೇನು ಅನ್ಕೊಂಡೆ. ಯಾರು ಇಲ್ಲ. ಕೀಲಾರದಲ್ಲ ಅವನೇ. ಇಲ್ಲೇನು ಕೆಲಸ ಇಲ್ವಲ್ಲ? ಅಲ್ಲ ಅವನೇ ಏನೋ ಕಬ್ ಲೋಡ್ ಮಾಡ್ತಾವ್ರಂತೆ. ವೀರೇಶ್ ಮಾಮ ಕರ್ಕೊಂಡು ಹೋಗೈತೆ. ಇವ್ರಿಗೆ ನಾಟಿಗೆ ಏನೋ ಬಂದಿದ್ರಂತಲ್ಲ ಅವರು. ಅವನಾಗಲೇ ಹೋಗಿ 1 ವಾರ ಆಯಿತು. ವಾಸಿಯಾಗಿ ಹೊಲ್ಗೇನು ಬಿಚ್ಚಿಸವ್ರೆ. ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಹಳಸಿನೆಣ್ಣು ಸಿಕ್ತು ರೋಡಲ್ಲಿ. ಸೊ 50 ರೂಪಾಯಿಗೆ 2 ಅಂತ ಹೇಳಿದ್ರು. ಸತೀಶು ನೋಡಿಬಿಟ್ಟು ಸ್ವೀಟ್ ಇರಲಿಲ್ಲ, ಸಪ್ಪೆ ಇತ್ತು. ಅದಕ್ಕೆ ಇಲ್ಲ 50 ರೂಪಾಯಿಗೆ 3 ಮಾಡ್ಕೊಂಡು ಕೊಡಿ, ಇನ್ನು 50 ರೂಪಾಯಿ ಹಾಕಿದ್ರೆ ಮೈಸೂರಲ್ಲಿ ಒಂದು ದಪ್ಪು ಹಣ್ಣೇ ಬರುತ್ತೆ ಅಂತ ಹೇಳ್ತಾಯಿದ್ರು. ಆಮೇಲೆ ವಯಸ್ಸಾಗಿದೆ ಅಲ್ವಾ ಪಾಪ, ಏನೋ ಜೀವನ ಮಾಡ್ತಾಯಿದ್ದಾರೆ ಅಂತ ಹೇಳಿ 50 ರೂಪಾಯಿಗೆ 2 ಅಂದರು. ಸರಿ ಆಯಿತು, 60 ರೂಪಾಯಿ 3 ಮಾಡ್ಕೊಂಡು ಕೊಡಿ ಅಂತೇಳಿ 3 ತೊಗೊಂಡ್ವಿ. ಮನೆಗೆ ಬಂದ ತಕ್ಷಣ ಸ್ಯಾರಿ ಬಿಚ್ಚಿ, ಜುಟ್ಟೆಲ್ಲ ಬಿಚ್ಚಿ, ಒಡವೆ ಎಲ್ಲ ಬಿಚ್ಚಿಟ್ಟು, ಸೋಪ್ ಹಾಕಿ, ಕೈಕಾಲು ಮುಖ ತೊಳೆದು ಶುರು ಆಯ್ತು ನನ್ನ ಕೆಲಸ. ಅದು ಇದೆತ್ತು, ಬಟ್ಟೆ ಎತ್ಕೊ, ಯಾಕಂದರೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಬೆಳಗ್ಗೆ. ಸೊ ಎಲ್ಲ ಬಟ್ಟೆ ಎಲ್ಲ ಎತ್ಕೊಂಡು ಫಸ್ಟ್ ಮುಖ ತೊಳೆಯೋಣ ಅಂತ ಮುಖ ತೊಳಿತಾ ಇದ್ದೆ. ಏನು ಗೊತ್ತಾ ಗೈಸ್, ಕಾಮಿಡಿ ಬಂದ ತಕ್ಷಣ ಯಾರೋ ಸತೀಶ್ಗೆ ಫೋನ್ ಮಾಡ್ತಾನೇ ಇದ್ದರು. ಯಾರ್ರೀ ಅದು ಅಂತಂದರೆ, ನೀವೇ ಕೇಳಿ ಏನು ಹೇಳ್ತಾರೆ ಮುಂದಕ್ಕೆ ಅಂತ. ಯಾರ್ರೀ? ಯಾರು? ಏನು ಚಾರ್ಜರ್ ಲೈಟು? ಅಯ್ಯೋ, 6 ತಿಂಗಳ ತನಕ ಬೇಡವಾ ಅಮೌಂಟು? ಕೇಳ್ದೆ ಸರಿ ಕೇಳಿದ್ಯೋ ಬೇಡ. 6 ತಿಂಗಳು ಬಿಟ್ಕೊಂಡು ದುಡ್ಡು ಎಷ್ಟಂತದು? ಏನು ಚಾರ್ಜರ್ ಲೈಟು? ಕರ್ಮ, ಏನೇನು ಕಾಲು ಬರ್ತಾವು. ಗಾಯ್ಸ್ 6 ಗಂಟೆ ಆಗಿಬಿಟ್ಟಿದೆ ಟೈಮು. ಒಂದೊಳ್ಳೆ ನಿದ್ದೆ ಮಾಡಿ ಎದ್ದೆ, ಮುಖ ಎಲ್ಲ ತೊಳೆದು. ಸೊ ಮನೆ ಕಸ ಎಲ್ಲ ಗುಡಿಸಿ ಕಾಫಿ ಮಾಡಿ ಕುಡಿಬೇಕು. ಬೆಳಗ್ಗೆಯಿಂದ ವ್ಲಾಗ್ ಮಾಡಿದ್ದೀನಿ. ಏನು ಅನ್ನಿಸ್ತು ಏನು ಎತ್ತ ಕಮೆಂಟ್ ಮಾಡಿ. ಹಾಗೆ ಫೋನ್ ನೋಡ್ತಾ ನಿದ್ರೆನೇ ಬಂದುಬಿಟ್ಟಿದೆ.
ಸೊ ಈ ವ್ಲಾಗ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಇನ್ನು ಹಳೆ ವ್ಲಾಗ್ಸ್ ಎಲ್ಲ ಮುಗಿದ ಮೇಲೆ ಈ ವ್ಲಾಗ್ ಬರುತ್ತೆ. ಅಲ್ಲಿ ತನಕ ಬೇಜಾರಾಗ್ಬಿಡಿ. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಯಾರೆಲ್ಲ ತಾಯಂದ್ರು ನನ್ನ ವೀಡಿಯೋಸ್ ನೋಡ್ತೀರೋ ನಿಮ್ಮೆಲ್ಲರಿಗೂ ತಾಯಂದ್ರ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ಸೊ ಗೈಸ್ ಕ್ಲೀನ್ ಮಾಡಿ ಕಸ ಹೊಡೆದು ಸ್ವಲ್ಪ ತಲೆಗೆ ಎಣ್ಣೆ ಹಾಕಿ ತಲೆ ಎಲ್ಲ ಬಾಚಿ ಆ್ಯಸ್ ಇಟ್ ಈಸ್ ನನ್ನ ರೊಟೀನ್ ಏನಿದೆ, ಕಾಫಿ ಮಾಡಿ ಅದು ಇದು ಮಕ್ಕಳಿಗೆ ಹಾಲು ಕಾಯಿಸಿ ಈ ಥರದ್ದೆಲ್ಲ ಮಾಡಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನಿಮ್ಮ ಪ್ರೀತಿ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಸಿ ಯು. ಲವ್ ಯು ಜಾಸ್ತಿ. ಒಂದು ಸಪೋರ್ಟ್ ಕೊಡಿ ಗೈಸ್. ಬಾಯ್.